ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಸುಮಾರು 2 ಮಂತ್ಸ್ ಬ್ಯಾಕೋ 3 ಮಂತ್ಸ್ ಬ್ಯಾಕು ನಾನು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಹೆಂಗೆ ಹಾಕೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ 2023 ಮತ್ತು 24ಅಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರಾ, ಹಂಗಂದರೆ SC ಮತ್ತು ST ಅವರು ಸೆಕೆಂಡ್ PUC ಆಗಿರಲಿ, ಡಿಪ್ಲೊಮಾ, ಡಿಗ್ರಿ, MSc, ಇಂಜಿನಿಯರಿಂಗು, ಮೆಡಿಕಲ್ ಏನೋ ಒಂದು ಓದಿದ್ರು, ಅವರೊಂದು ಅಪ್ಲಿಕೇಶನ್ ಹಾಕಿದರೆ ಅವ್ರ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿ ಅವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಬೇಕಾದ್ರೆ ಒಂದು ರಿಪೋರ್ಟ್ ಬೇಕಾದ್ರೆ ನೀವು ಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಿಮ್ಮ ಸ್ಟೇಟಸ್ಸು ನೀವು ತಿಳ್ಕೊಬೋದು ಸ್ನೇಹಿತರೆ. ಇನ್ನು ಸ್ಟೇಟಸ್ ಏನಾದ್ರು ತೋರಿಸ್ತಿಲ್ಲ ಅಂದರೂ ಅದಕ್ಕೂ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ. ಇದನ್ನ ನೀವು ಸಂಪೂರ್ಣ ನೋಡಬೇಕಾಗಿರುತ್ತೆ ಈ ವಿಡಿಯೋ ಪೂರ್ತಿ, ಯಾಕಂದರೆ ಒಂದೊಂದು ಸ್ಟೆಪ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರ್ಯಾರು ಹೊಸೊಬ್ಬರು ಈ ವಿಡಿಯೋ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಪ್ರೈಸ್ ಮನಿದು ಅವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಇರುವ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಟೆಸ್ಟ್ ಬಾಕ್ಸಲ್ಲಿ ನೀವು ಪ್ರೈಸ್ ಮನಿ 2023-24 ಸ್ಟೇಟಸ್ ಚೆಕ್ ಅಂತ ಚೆಕ್ ಮಾಡಿದ ತಕ್ಷಣ ಇದು ಡೈರೆಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಯಾರ್ಯಾರು ಇವಾಗ ರೀಸೆಂಟಾಗಿ ಪಾಸ್ ಔಟ್ ಆಗಿರ್ತೀರ, 12th ಆಗಲಿ 10th ಆಗಲಿ ಡಿಗ್ರಿ ಆಗಿರಲಿ, ಅವ್ರಿಗೆ ಹೆಂಗೆ ಅಪ್ಲಿಕೇಶನ್ ಹಾಕೋದು, ಹಂಗಂದರೆ 2024ಗೂ 25ಗೆ ಹೆಂಗೆ ಅಪ್ಲಿಕೇಶನ್ ಹಾಕೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇವಾಗ ಕರೆಂಟಾಗಿ ನಿಮಗೆ 2023ಗೂ 24 ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಆಲ್ರೆಡಿ ಅವ್ರ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಅಂತ ಇಲ್ಲಿ ಹೋಮ್ ಪೇಜ್ ಅಂತಿರೋ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ SC ಮತ್ತು ST ಅವರಿಗೆ ಡಿಫ್ರೆಂಟ್ ವೆಬ್ಸೈಟ್ ಐತೆ ಸ್ನೇಹಿತರೆ. ಇಲ್ಲಿ ಬೇಕಾದ್ರೆ ನೀವು ಏನಾರು ST ಆಗಿದ್ದರೆ ನೀವು ಇಲ್ಲಿ ಸಪ್ರೇಟ್ ಅದಕ್ಕೆ ಅಂತ ವೆಬ್ಸೈಟ್ ಐತೆ. ಇಲ್ಲಿ ಇದು ಬೇಕಾದ್ರೆ ನಿಮಗೆ ಸಪ್ರೇಟಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಫಾರ್ ST ಸ್ಟೂಡೆಂಟ್ ಪ್ಲೀಸ್ ವಿಸಿಟ್ ಅಂತ ಇದೆ ಇಲ್ಲಿ ಟ್ರೈಬಲ್ ವೆಬ್ಸೈಟು. ಇದಕ್ಕೆ ಬೇಕಾದ್ರೆ ನೀವು ವಿಸಿಟ್ ಮಾಡ್ಕೋಬೋದು ಸ್ನೇಹಿತರೆ. ಅದು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಇವಾಗ ನಾವು ಇಲ್ಲಿ ಇದನ್ನು ನಾವು ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಬಿಡೋಣ ಫಸ್ಟು. ಇವಾಗ ಇದು ಡೆಸ್ಕ್ಟಾಪ್ ಸೈಟಲ್ಲಿ ಇದೆ. ಇಲ್ಲಿ ಕಾಣಿಸಿರೋ ಸ್ನೇಹಿತರೆ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ಸು, ಇಲ್ಲಿ ನಿಮಗೆ ಅಪ್ಲಿಕೇಶನ್ ID ಇಂದ ನೀವು ಬೇಕಾದ್ರೆ ಇಲ್ಲಿ ನಿಮ್ಮ ಸ್ಟೇಟಸ್ಸು ಚೆಕ್ ಮಾಡ್ಕೋಬೋದು. ಇಲ್ಲ ನಿಮಗೆ ಅಪ್ಲಿಕೇಶನ್ ID ಏನಾದ್ರು ಗೊತ್ತಿಲ್ಲ ಅಂದರೆ ಇಲ್ಲಿ ಅರ್ಜಿಯ ಅಂಕಿಅಂಶ ಅಂತಿದೆ ಸ್ನೇಹಿತರೆ. ಇದರಲ್ಲಿ ಬೇಕಾದ್ರೆ ನೀವು ನಿಮ್ಮ ಕಾಲೇಜ್ ಮುಖಾಂತರ ನೀವು ನಿಮ್ಮ ರಿಪೋರ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಇವೆರಡು ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಅಪ್ಲಿಕೇಶನ್ ಸ್ಟೇಟಸ್ ತಿಳ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಓಪನ್ ಆಗುತ್ತೆ. ಇಲ್ಲಿ ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ಎ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ SC ST ಸ್ಟೂಡೆಂಟ್ಸ್ ಅಂತ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ನಿಮಗೆ ಎರಡು ರೀತಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಒಂದು ಅಪ್ಲಿಕೇಶನ್ ನಂಬರ್ ಮುಖಾಂತರ, ಇನ್ನೊಂದು ಕಾಲೇಜ್ ವೈಸ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಎರಡು ರೀತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟ್ ನಾವಿಲ್ಲಿ ಅಪ್ಲಿಕೇಶನ್ ನಂಬರ್ ಮುಖಾಂತರ ಚೆಕ್ ಮಾಡೋಣ. ಇದರ ಅಪ್ಲಿಕೇಶನ್ ನಂಬರ್ ಇಲ್ವಾ, ಇಲ್ಲಿ ವೈಟ್ ಕಲರ್ ಸರ್ಕಲ್ ಮಾರ್ಕ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ವ್ಯೂ ಅಂತ ಕಾಣಿಸ್ತಿಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರು, ಅಪ್ಲಿಕೆಂಟ್ ನೇಮು, ನಮ್ಮ ಕೋರ್ಸ್ ಇಯರ್ ಕಂಪ್ಲೀಷನ್ ಯಾವಾಗ ಕಂಪ್ಲೀಟ್ ಆಗಿದೆ ಅಂತ, ಕೋರ್ಸು, ಡಿಸ್ಟಿಕ್ಕು, ತಾಲೂಕು, ಅಡ್ರೆಸ್ಸು ಪ್ರತಿಯೊಂದು ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ಹಂಗೆ ನಿಮ್ಮ ಅಮೌಂಟ್ ಏನಾದ್ರು ಸಬ್ಮಿಟ್ ಆಗಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಅಕೌಂಟ್ ಹಂಗಂದರೆ ಅಕೌಂಟ್ ನಂಬರು, ಹಾಗೆ ಡೇಟ್ ಯಾವಾಗ ಸಬ್ಮಿಟ್ ಆಗಿದೆ ಅಮೌಂಟ್ ಎಷ್ಟು ಸ್ನೇಹಿತರೆ ನೋಡಿ 25,000 ತೋರಿಸ್ತೈತೆ ನಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಸಬ್ಮಿಟ್ ಆಗಿರೋದು. ಇದೇ ಥರ ನೀವು ಚೆಕ್ ಮಾಡ್ಕೋಬೋದು ಅಪ್ಲಿಕೇಶನ್ ನಂಬರ್ ಮುಖಾಂತರ. ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಅಪ್ಲಿಕೇಶನ್ ನಂಬರ್ ಮುಖಾಂತರ ತೋರಿಸ್ಕೊಟ್ಟಿದ್ದೀವಿ. ಇವಾಗ ಕಾಲೇಜ್ ವೈಸ್ ನೋಡೋಣ. ಇವಾಗ ಕಾಲೇಜ್ ವೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ಸೆಲೆಕ್ಟ್ ಎ ಕೋರ್ಸ್ ಕಂಪ್ಲೀಟೇಷನ್ ಇಯರ್ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವಾಗ ನಾವು ಕಂಪ್ಲೀಟ್ ಮಾಡಿದ್ದೀವಿ ಕೋರ್ಸ್ನ. ನೆಕ್ಸ್ಟ್ ಇಲ್ಲಿ ಕಾಲೇಜ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವಿಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಇವಾಗ ನಾವಿಲ್ಲಿ ವ್ಯೂ ಅಂತ ಕಾಣಿಸ್ತಿಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಸ್ನೇಹಿತರೆ, ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಕಾಲೇಜ್ ಡೀಟೇಲ್ಸ್, ನಾವು ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀವೋ ಅಪ್ಲಿಕೇಶನ್ ಹಾಕಿ ಅಕ್ಸೆಪ್ಟ್ ಆಗಿದ್ರೆ ಅವ್ರ ಡೀಟೇಲ್ಸ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಅವ್ರ ಅಪ್ಲಿಕೇಶನ್ ನಂಬರು, ಪ್ಲೇಸ್ ನೇಮು, ಫಾದರ್ ನೇಮು, ಜೆಂಡರು, ಕ್ಯಾಸ್ಟು,
ಏನಾರು ಅಪ್ರೂವ್ಡ್ ಆಗಿದೆಯಾ ಅಪ್ರೂವ್ಡ್ ಅಂತ ತೋರಿಸುತ್ತೆ. ರಿಜೆಕ್ಟ್ ಆಗಿದ್ರೆ ನೋಡಿ ಸ್ನೇಹಿತರೆ ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಆಗಿದ್ರೆ ಅಪ್ರೂವ್ಡ್ ಅಂತ ಬರುತ್ತೆ. ಅಪ್ರೂವ್ಡ್ ಆಗಿದ್ರೆ ನಿಮಗೆ ಅಮೌಂಟ್ ಬಂದಿರುತ್ತೆ ಸ್ನೇಹಿತರೆ. ಇನ್ನು ರಿಜೆಕ್ಟ್ ಅಂತ ಇದ್ರೆ ನಿಮ್ಮ ಅಪ್ಲಿಕೇಶನ್ ಇನ್ವ್ಯಾಲಿಡ್ ಆಗಿರುತ್ತೆ. ಹಂಗಂದ್ರೆ ಏನೋ ಒಂದು ತೊಂದರೆ ಆಗಿರಿ ನಿಮ್ಮ ಅಪ್ಲಿಕೇಶನಲ್ಲಿ ನಿಮಗೆ ಮ್ಯಾಚ್ ಆಗ್ತಿರಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟು ಎಂಟಿ ಏನಾರು ಇದ್ದರೆ ನಿಮ್ಮ ಅಪ್ಲಿಕೇಶನ್ ಸ್ಟ್ರೈಟಲ್ಲಿ ನೀವು ಅಪ್ಲಿಕೇಶನ್ನ ಫುಲ್ ಸಬ್ಮಿಟ್ ಮಾಡಿರೋಲ್ಲ ಅಂತ ಸ್ನೇಹಿತರೆ. ಅದೇ ಥರ ಇಲ್ಲಿ ನಿಮ್ಮ ಬಿಲ್ ಸ್ಟೇಟಸ್ ತೋರಿಸುತ್ತೆ. ಇದಿಷ್ಟು ನಿಮ್ಮ ಕಾಲೇಜ್ ವೈಸ್ ನೀವು ತಿಳ್ಕೊಬೋದು. ಇವಾಗ ನಾವು ಏನು ರಿಪೋರ್ಟ್ ಹೆಂಗೆ ಡೌನ್ಲೋಡ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ಬ್ಯಾಕ್ ಹೋಗೋಣ. ಇವಾಗ ಬ್ಯಾಕ್ ಬಂದ್ಬಿಟ್ಟು ನಾವು ಸ್ನೇಹಿತರೆ ನಾವು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಅರ್ಜಿ ಅಂಕಿಅಂಶ ಅಂತಿಲ್ವಾ ಸ್ನೇಹಿತರೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದು ನಮ್ಮ ರಿಪೋರ್ಟ್ಗೋಸ್ಕರ ನಾವು ಇದು ಸರ್ಚ್ ಚೆಕ್ ಮಾಡ್ತೀವಿ. ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವು ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೈನಾನ್ಷಿಯಲ್ ಇಯರ್ ಬಂದ್ಬಿಟ್ಟು 2023-24 ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನಾವು ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಡಿಸ್ಟಿಕ್ ನೇಮ್ ತೋರಿಸುತ್ತೆ. ನೀವು ಯಾವ ಡಿಸ್ಟಿಕಲ್ಲಿದೆ ಆ ಡಿಸ್ಟಿಕ್ದು ನೀವು ಕಾಲೇಜ್ ಎಲ್ಲಿ ಓದಿರ್ತೀರೋ ಆ ಕಾಲೇಜ್ ಡಿಸ್ಟಿಕ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ಆ ಸಬ್ ಡಿಸ್ಟಿಕ್ ಸಬ್ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಆ ಡಿಸ್ಟಿಕ್ದು ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರೋ ಅಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ಥರ ತೋರಿಸುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಏನಾದ್ರು ನಿಮ್ಮ ಹೆಸರು ಮತ್ತು ಕಾಲೇಜು ನಿಮ್ಮ ತಂದೆ ಹೆಸರು ಎಲ್ಲ ಮ್ಯಾಚ್ ಆಗ್ತಿದೆ. ಅಪ್ಲಿಕೇಶನ್ ಐ ಡಿನ ನೀವು ಇಲ್ಲಿ ಸರ್ಚ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ನಂಬರ್ ಮುಖಾಂತರ ನೀವು ಟ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಡೀಟೇಲ್ಸ್ನ. ಸ್ನೇಹಿತರೆ ಇದೇ ಥರ ನೀವು ಸಿಂಪಲಾಗಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಡೀಟೇಲ್ಸು. ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಕಾಲೇಜ್ ವೈಸ್ ಮತ್ತು ಅಪ್ಲಿಕೇಶನ್ ನಂಬರು ಮತ್ತು ರಿಪೋರ್ಟಿಂಗ್ ಡೌನ್ಲೋಡ್ ಮಾಡೋದು ಅಂತ ಸ್ನೇಹಿತರೆ. ಇದೊಂದು ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ನೀವು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಂಗೆ ರೀಸೆಂಟಾಗಿ ಯಾರ್ಯಾರು ಪಾಸ್ಔಟ್ ಆಗಿರ್ತಾರೆ ಅವ್ರಿಗೆ 2024-25ಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಹೆಂಗೆ ಹಾಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ ಹಾಗೆ ಇದೊಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಇದೊಂದು ನಿಮ್ಗೆ ಏನೇನು ಡೌಟ್ಸ್ಗಳಿದ್ರು ನೀವು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು.